ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಿಮ್ಮೆಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ಇವತ್ತು ನಾವು ಇಂದಿರಾ ಗಾಂಧಿ ಯುಗ, ಇಂದಿರಾ ಗಾಂಧಿಯವರು ನಮ್ಮ ದೇಶಕ್ಕೆ ತುಂಬಾ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಅವರ ಒಂದು ಕೊಡುಗೆ ಅತಿ ಅಮೂಲ್ಯ ಮತ್ತು ಅಮೋಘವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಅವರು ನೀಡಿದ್ದಾರೆ ನಮ್ಮ ದೇಶಕ್ಕೆ. ಹಾಗಾಗಿಯೇ ಇಂದಿರಾ ಗಾಂಧಿ ಒಂದು ಕಾಲಾವಧಿಯನ್ನು ನಾವು ಇತಿಹಾಸದಲ್ಲಿ ಇದನ್ನು ನಾವು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾಲಘಟ್ಟ ಅಂತೇಳ್ಬಿಟ್ಟು ಅಧ್ಯಯನವನ್ನು ಮಾಡ್ತೀವಿ. ಸೊ ಇಂದಿರಾ ಗಾಂಧಿಯವರ ಒಂದು ಬಾಲ್ಯದ ಜೀವನವನ್ನು ನಾವು ನೋಡೋದಾದರೆ, ಇಂದಿರಾ ಗಾಂಧಿಯವರ ಒಂದು ಬಾಲ್ಯದ ಜೀವನವನ್ನು ನೋಡೋದಾದರೆ, ಇಂದಿರಾ ಗಾಂಧಿಯವರು ಈ ಒಂದು ನೆಹರೂರವರ ಮತ್ತು ಕಮಲಾದೇವಿಯವರ ಒಂದು ದಂಪತಿಯ ಏಕೈಕ ಪುತ್ರಿಯಾಗಿ ಇವರು ಜನಿಸ್ತಾರೆ. ಇವರ ಒಂದು ಜನನ 1917 ನವಂಬರ್ 19ರಂದು ಇವರು ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಇವರು ಜನಿಸ್ತಾರೆ. ಇವರ ವಿದ್ಯಾಭ್ಯಾಸವು ದೆಹಲಿ, ಅಲಹಾಬಾದ್, ಪುಣೆ, ಮುಂಬೈ, ಕಲ್ಕತ್ತಾದಲ್ಲಿ ಇವರ ಒಂದು ವಿದ್ಯಾಭ್ಯಾಸವು ನಡೆಯುತ್ತೆ. ಮತ್ತು ಸ್ವಿಟ್ಜರ್ಲ್ಯಾಂಡ್ ಮತ್ತು ಆಕ್ಸ್ಫರ್ಡ್ಗಳಲ್ಲಿ ಇವರ ಒಂದು ವಿದ್ಯಾಭ್ಯಾಸವು ನಡೆಯುತ್ತೆ. ಇವರ ತಂದೆ ನೆಹರೂರವರು ಕಾರಾಗೃಹದಿಂದ ಅನೇಕ ಪತ್ರಗಳನ್ನು ಬರಿತಾ ಇದ್ದರು. ಆ ಒಂದು ಪತ್ರಗಳು ಇಂದಿರಾ ಗಾಂಧಿಯವರಿಗೆ ಅಪಾರವಾಗಿರ್ತಕ್ಕಂಥ ಒಂದು ಜ್ಞಾನವನ್ನು ನೀಡಿದವು. ಇವರು 1942ರಲ್ಲಿ ಫಿರೋಜ್ ಗಾಂಧಿಯವರನ್ನು ಇಂದಿರಾ ಗಾಂಧಿಯವರು ವಿವಾಹ ಆದರು. ಇವರು ಸಂಸಾರದಷ್ಟೇ ಅಲ್ಲ, ರಾಜಕೀಯದಲ್ಲೂ ಇವರು ಜೊತೆಯಾಗಿ ದುಡಿದರು. ಇವರಿಗೆ 2 ಗಂಡು ಮಕ್ಕಳು, ಅವರುಗಳೇ ರಾಜೀವ್ ಗಾಂಧಿ ಮತ್ತು ಸಂಜಯ್ ಗಾಂಧಿ. ಇಂದಿರಾರವರು ಬಾಲ್ಯದಲ್ಲಿಯೇ ತಮ್ಮ ತಂದೆಯ ಜೊತೆಗೆ ರಾಜಕೀಯ ವಾತಾವರಣದಲ್ಲಿ ಬೆಳೆದರು. ಇವರು ಸ್ವತಂತ್ರ ಚಳುವಳಿನಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. 1959ರಲ್ಲಿ ಭಾರತೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಸಂಪುಟದಲ್ಲಿ ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಸಚಿವೆಯಾಗಿ ಕಾರ್ಯವನ್ನು ನಿರ್ವಹಿಸಿದರು. ಇದಲ್ಲದೆ 1960-64ರ ಕಾಲಾವಧಿಯಲ್ಲಿ ಯುನೆಸ್ಕೋ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಶಾಸ್ತ್ರಿಯವರ ನಿಧನದ ನಂತರ 1966 ಜನವರಿ 12ರಂದು ಇಂದಿರಾ ಗಾಂಧಿಯವರು ಭಾರತದ ಪ್ರಧಾನಿಯಾಗಿ ಆಯ್ಕೆಯಾದರು. ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿ ಸಾಧಿಸಿದ ಪ್ರಮುಖ ಒಂದು ಸಾಧನೆಗಳು, ಇಂದಿರಾ ಗಾಂಧಿಯವರು ಪ್ರಧಾನಿಯಾದಾಗ ತಮ್ಮ ತಂದೆಯವರಾದ ಪಂಡಿತ್ ನೆಹರು, ಧೀಮಂತ ವ್ಯಕ್ತಿಯಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹಾಕಿಕೊಟ್ಟ ಮಾರ್ಗದಲ್ಲೇ ಅವರು ಮುಂದುವರಿಯುತ್ತಾರೆ. ಇವರು ಆಡಳಿತಕ್ಕೆ ಬಂದಾಗ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಭೀಕರ ಬರಗಾಲಗಳನ್ನು ಅನುಭವಿಸುತ್ತಿದ್ದವು. ಇಂಥ ಒಂದು ಭೀಕರವಾದ ಬರಗಾಲವನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. 1967ರಲ್ಲಿ ಪೋರ್ಚುಗೀಸರ ಆಧಿಪತ್ಯವಾದ ಗೋವಾವನ್ನು
ಬಹುತೇಕ ಜನರ ಅಭಿಪ್ರಾಯದಂತೆ ಕೇಂದ್ರಾಡಳಿತ ಸರ್ಕಾರವಾಗಿ ಮುಂದುವರಿಯುವಂತೆ ಘೋಷಿಸಿ ದ್ವಂದ್ವತೆಯನ್ನು ಹೋಗಲಾಡಿಸಿದರು. ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡುವುದಕ್ಕೋಸ್ಕರ ವಿಶ್ವ ಬ್ಯಾಂಕ್ ಅಂತಾರಾಷ್ಟ್ರೀಯ ಸಂಸ್ಥೆಯ ಒಂದು ಸಹಾಯವನ್ನು ಕೇಳಿಕೊಂಡರು ಮತ್ತು ರಷ್ಯಾ ದೇಶಕ್ಕೆ ಭೇಟಿಯನ್ನು ನೀಡಿ ರಷ್ಯಾದ ಒಂದು ಸ್ನೇಹವನ್ನು ಸಂಪಾದಿಸಿದರು. 1967ರಲ್ಲಿ 4ನೇ ಲೋಕಸಭಾ ಚುನಾವಣೆಯನ್ನು ಎದುರಿಸಿ 281 ಸ್ಥಾನಗಳನ್ನು ಗಳಿಸುವುದರ ಮೂಲಕ ಕಾಂಗ್ರೆಸ್ಸನ್ನು ಮತ್ತೆ ಅಧಿಕಾರಕ್ಕೆ ತಂದಿರುವ ಕೀರ್ತಿ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಸಲ್ಲುತ್ತೆ. 1969ರಲ್ಲಿ ಬೆಂಗಳೂರಿನ ಗಾಜಿನ ಮನೆಯಲ್ಲಿ ಕಾಂಗ್ರೆಸ್ಸಿನ ಸಮಾವೇಶ ನಡೆದಾಗ ಅದರ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಎಸ್ ನಿಜಲಿಂಗಪ್ಪನವರ ಒಂದು ಬಣವನ್ನು ಮಟ್ಟ ಹಾಕುವಲ್ಲಿ ಯಶಸ್ವಿಯಾದರು. 1971ರಲ್ಲಿ ಇಂಡೋ ಪಾಕ್ ಯುದ್ಧದ ಸಂದರ್ಭದಲ್ಲಿ ಇಂದಿರಾರವರು ಭಾಳ ಅಮೋಘವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾರೆ. ಬಾಂಗ್ಲಾದೇಶವನ್ನು ಸೃಷ್ಟಿಸಿದ ಕೀರ್ತಿ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಸಲ್ಲುತ್ತೆ. 1971ರಲ್ಲಿ ಸೋವಿಯತ್ ರಷ್ಯಾಕ್ಕೆ ಭೇಟಿ ನೀಡಿ ಆರ್ಥಿಕ, ಸಾಂಸ್ಕೃತಿಕ, ತಾಂತ್ರಿಕ ಮತ್ತು ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಪರಸ್ಪರ ಸ್ನೇಹ ಸಹಕಾರ ಒಪ್ಪಂದ ಮಾಡಿಕೊಂಡರು. 1971ರಲ್ಲಿ ಆಸ್ಟ್ರಿಯಾ, ಬೆಲ್ಜಿಯಂ, ಇಂಗ್ಲೆಂಡ್, ಫ್ರಾನ್ಸ್, ಪಶ್ಚಿಮ ಜರ್ಮನಿ, ಅಮೇರಿಕ ದೇಶಗಳಿಗೆ ಭೇಟಿಯನ್ನು ನೀಡಿ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವಲ್ಲಿ ವಿಶಿಷ್ಟ ಪಾತ್ರ ವಹಿಸಿದಳು. ಶ್ರೀಮತಿ ಇಂದಿರಾ ಗಾಂಧಿಯವರು ಜನಸಾಮಾನ್ಯರ ಪರಿಸ್ಥಿತಿಯನ್ನು ಸುಧಾರಿಸಲು 1969ರಲ್ಲಿ ಪ್ರಜಾಸತ್ತಾತ್ಮಕ ಸಮಾಜವಾದದ ಸುಧಾರಣೆಗಳನ್ನು ಜಾರಿಗೆ ತಂದರು. ನೆರೆಯ ದೇಶಗಳಾದ ನೇಪಾಳ, ಸಿಕ್ಕಿಂ, ಶ್ರೀಲಂಕಾದೊಂದಿಗೂ ಸೌಹಾರ್ದಯುತವಾದ ಸಂಬಂಧಗಳನ್ನು ಹೊಂದಿದರು. 1974ರಲ್ಲಿ ಪ್ರಪ್ರಥಮ ಬಾರಿ ಪೋಖ್ರಾನ್ನಲ್ಲಿ ಅಣುಸ್ಫೋಟವನ್ನು ನಡೆಸಲಾಯಿತು. ಅನಂತರ ಇಂದಿರಾ ಗಾಂಧಿಯವರು 1975ರಲ್ಲಿ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಆರ್ಥಿಕ ತಾರತಮ್ಯ ಮತ್ತು ಆರ್ಥಿಕ ಶೋಷಣೆ ಹಾಗೂ ಅನಕ್ಷರತೆಯ ನಿರ್ಮೂಲನೆಗಾಗಿ 1975ರಲ್ಲಿ 20 ಅಂಶಗಳ ಕಾರ್ಯಕ್ರಮಗಳನ್ನು ಜಾರಿಗೆ ತಂದರು. ತರುವಾಯ ರಾಷ್ಟ್ರೀಕರಣಗಳ ಬಗ್ಗೆ ತನ್ನ ಗಮನವನ್ನು ಕೇಂದ್ರೀಕರಿಸಿದರು. ಹದಿನಾಲ್ಕು ಬ್ಯಾಂಕುಗಳ ರಾಷ್ಟ್ರೀಕರಣ ಕ್ರಿಸ್ತಶಕ 1967 ಅಕ್ಟೋಬರ್ 25ರಂದು. ಮಂತ್ರಿಮಂಡಲದ ಸಭೆಯಲ್ಲಿ 14 ಬ್ಯಾಂಕ್ಗಳ ರಾಷ್ಟ್ರೀಕರಣದ ಬಗ್ಗೆ ಮೊರಾರ್ಜಿ ದೇಸಾಯಿ, ಸತ್ಯನಾರಾಯಣ ಸಿನ್ಹಾ ಮತ್ತು ಚಿನ್ನಾರೆಡ್ಡಿಯವರು ವಿರೋಧ ವ್ಯಕ್ತಪಡಿಸಿದರೆ ಜಗಜೀವನ್ ರಾಮ್, ವೈ.ಬಿ. ಚವ್ಹಾಣ್ ಮತ್ತು ಸ್ವರಣ್ ಸಿಂಗ್ರವರ ಒಲವು ವ್ಯಕ್ತಪಡಿಸಿದರು. ಈ ಮಧ್ಯೆ ಇಂದಿರಾ ಗಾಂಧಿಯವರು ಸಿಂಡಿಕೇಟ್ನ ಪರವಾಗಿ ನೀಲಂ ಸಂಜೀವ್ ರೆಡ್ಡಿ ಅವರನ್ನು ರಾಷ್ಟ್ರಪತಿ ಹುದ್ದೆಗೆ ನಾಮಕರಣ ಮಾಡಿದ್ದರಿಂದ ಅವರ ವಿರುದ್ಧ ಸೇಡಿಗಾಗಿ ಮೊರಾರ್ಜಿ ದೇಸಾಯಿರವರನ್ನು ಹಣಕಾಸು ಖಾತೆಯಿಂದ ತೆಗೆದುಹಾಕಲಾಯಿತು. ಈ ಘಟನೆ ಇಂದು ಸಿಂಡಿಕೇಟ್ನ ಹಿರಿಯ ಕಾಂಗ್ರೆಸ್ಸಿಗರಿಗೆ ದೊಡ್ಡ ಆಘಾತವಾಯಿತು. ಅದಕ್ಕಾಗಿ ಇಂದಿರಾ ಗಾಂಧಿ ಸಿಂಡಿಕೇಟ್ನ ಎದುರು ತನ್ನ ಬಲದ ಶಕ್ತಿಯನ್ನು ಪಡೆಯುವುದಕ್ಕಾಗಿ ಬೆಂಗಳೂರು
ಅಧಿವೇಶನ ಮುಗಿದ ಸ್ವಲ್ಪ ಕಾಲದಲ್ಲಿ 14 ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನು ಕ್ರಿಸ್ತಶಕ 1969 ಆಗಸ್ಟ್ನಲ್ಲಿ ಮಾಡಲಾಯಿತು. ಬ್ಯಾಂಕಿಗಳ ರಾಷ್ಟ್ರೀಕರಣ ಎಂದರೆ ಬ್ಯಾಂಕ್ಗಳ ಒಡೆತನ ಮತ್ತು ಆಡಳಿತವನ್ನು ಸರ್ಕಾರ ತನ್ನ ಅಧೀನಕ್ಕೆ ತೆಗೆದುಕೊಳ್ಳುವಂತಾಯಿತು. ರಾಷ್ಟ್ರೀಕರಣಗೊಂಡ ಬ್ಯಾಂಕ್ಗಳು ನಗರ ಮತ್ತು ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಕಡ್ಡಾಯವಾಗಿ ಶಾಖೆಗಳನ್ನು ತೆರೆಯಬೇಕು. ಜೊತೆಗೆ ಸಣ್ಣ ಕೈಗಾರಿಕೆಗಳಿಗೆ, ಕೃಷಿಕರಿಗೆ, ಸ್ವಯಂ ಉದ್ಯೋಗ ಮಾಡುವವರಿಗೆ ಹಣವನ್ನು ಸಾಲವಾಗಿ ಕಡ್ಡಾಯವಾಗಿ ನೀಡಬೇಕು ಎಂಬುದಾಗಿ ತಿಳಿಸುತ್ತಾ ಈ ಕೆಳಕಂಡ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಅಲಹಾಬಾದ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ದೇನಾ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ, ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್. 1980 ಏಪ್ರಿಲ್ 15ರಂದು ಶ್ರೀಮತಿ ಇಂದಿರಾ ಗಾಂಧಿ ಮತ್ತೆ 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ಅವುಗಳೆಂದರೆ ಕಾರ್ಪೊರೇಷನ್ ಬ್ಯಾಂಕ್, ಆಂಧ್ರ ಬ್ಯಾಂಕ್, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ವಿಜಯ ಬ್ಯಾಂಕ್, ದ ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ, ದ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್. ಇನ್ನು ಅವರು ಬಡತನ ನಿರ್ಮೂಲನೆಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡರು. ಬಡವರ ಏಳಿಗೆಗಾಗಿ ಗರೀಬು ಹಠಾವೋ ಎಂಬ ಘೋಷಣೆಯನ್ನು ನೀಡಿ ಪ್ರಸಿದ್ಧಿಯಾದರು. ಕಾರ್ಮಿಕರಿಗೆ ಬೋನಸ್ಸನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು. ಮತ್ತು 116 ಜನರಲ್ ಇನ್ಶೂರೆನ್ಸ್ ಕಂಪನಿಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಂಡರು. ಕಲ್ಲಿದ್ದಲು ಕೈಗಾರಿಕೆಗಳ ರಾಷ್ಟ್ರೀಕರಣವನ್ನು ಮಾಡಲಾಯಿತು. ಇಂದಿರಾ ಗಾಂಧಿಯವರ ಮತ್ತೊಂದು ಹೆಜ್ಜೆ ಎಂದರೆ ಕಲ್ಲಿದ್ದಲು ಕೈಗಾರಿಕೆಗಳ ರಾಷ್ಟ್ರೀಕರಣ. ಸುಮಾರು 214 ಕಲ್ಲಿದ್ದಲು ಗಣಿಗಳನ್ನು, 12 ಕಲ್ಲಿದ್ದಲು ಕೈಗಾರಿಕೆಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ಇನ್ನು ಇವರ ಆಡಳಿತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಯಿತು. ಕ್ರಿಸ್ತಶಕ 1975 ಜೂನ್ 25ರಂದು ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿಯಾದ ಶ್ರೀಮತಿ ಇಂದಿರಾ ಗಾಂಧಿಯವರು 75 ಜೂನ್ 25ರಂದು ಸಂವಿಧಾನದ 352 ಅಧಿನಿಯಮದ ಪ್ರಕಾರ ಒಂದು ಪ್ರಧಾನವಾದ ಘೋಷಣೆಯನ್ನು ಮಾಡಿದರು. ಭಾರತದಲ್ಲಿ ಈ ಒಂದು ಪ್ರಜಾಪ್ರಭುತ್ವ ಕುಂಠಿತವಾಗುತ್ತಿದೆ ಅಂತೇಳ್ಬಿಟ್ಟು 1975 ಜೂನ್ 25ರಂದು ಮಧ್ಯರಾತ್ರಿ 11:45 ಗಂಟೆಗೆ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ದೇಶದಾದ್ಯಂತ ಏರಲಾಗುತ್ತಿದೆ ಎಂದು ತಿಳಿಸಿದರು. ಇನ್ನು ಈ ಒಂದು ತುರ್ತು ಪರಿಸ್ಥಿತಿಯ ಒಂದು ಘೋಷಣೆ ಇಡೀ ದೇಶಕ್ಕೆ ಬರಸಿಡಿಲು ಬಡಿದಂತಾಯಿತು. ತದನಂತರ ರಾತ್ರೋರಾತ್ರಿ JP ಮೊರಾರ್ಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ, ಎಸ್ ನಿಜಲಿಂಗಪ್ಪ, LK ಅಡ್ವಾಣಿ, ಚರಣ್ ಸಿಂಗ್, ಚಂದ್ರಶೇಖರ್, ರಾಮಕೃಷ್ಣ ಹೆಗಡೆ, ಜಾರ್ಜ್ ಫರ್ನಾಂಡಿಸ್ ಮೊದಲಾದ ವಿರೋಧಿ ನಾಯಕರುಗಳನ್ನೆಲ್ಲ ಬಂಧಿಸಿ ಸೆರೆಮನೆಗೆ ತಳ್ಳಲಾಯಿತು. ಹಲವು ಪಕ್ಷ ಮತ್ತು ಸಂಘಟನೆಗಳನ್ನು ನಿಷೇಧಿಸಲಾಯಿತು. ಚಳುವಳಿ, ಮೆರವಣಿಗೆ, ಸಭೆ ಸಮಾರಂಭಗಳನ್ನು ಮತ್ತು ಬಂದ್ಗಳನ್ನು ರದ್ದುಪಡಿಸಲಾಯಿತು. ತುರ್ತು ಪರಿಸ್ಥಿತಿಯ ಒಂದು ಘೋಷಣೆಗೆ ಒದಗಿ ಬಂದ ಕಾರಣಗಳು. ಹಾಗಾದರೆ ತುರ್ತು ಪರಿಸ್ಥಿತಿಯ ಒಂದು ಘೋಷಣೆಗೆ ಒದಗಿ ಬಂದಿರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು ಏನಪ್ಪ? ಮುಖ್ಯವಾಗಿರ್ತಕ್ಕಂಥ ಕಾರಣಗಳು ಭೀಕರ ಬರಗಾಲ. ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭೀಕರವಾಗಿರ್ತಕ್ಕಂಥ ಬರಗಾಲ, ವಿಶೇಷವಾಗಿ ಉತ್ತರ ಪ್ರದೇಶ ಮತ್ತು ಬಿಹಾರ ರಾಜ್ಯಗಳಲ್ಲಿ ಹಲವು ವರ್ಷಗಳ ಕಾಲ ಮಳೆಯಿಲ್ಲದೆ ಭೀಕರ ಬರಗಾಲ ಉಂಟಾಯಿತು. ಪರಿಣಾಮವಾಗಿ ದವಸ ಧಾನ್ಯಗಳ ಕೊರತೆ ಉಂಟಾಯಿತು. ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೆ ಏರಿದ್ದವು. ನಿರಾಶ್ರಿತರ ಸಮಸ್ಯೆ, ನ್ಯಾಯಾಲಯದ ಒಂದು ತೀರ್ಪು,
ಗುಜರಾತ್ ಚುನಾವಣಾ ಫಲಿತಾಂಶ, JP ಚಳುವಳಿ, ಗುಜರಾತಿನ ಅಶಾಂತಿ, ಬಿಹಾರ್ನ ಅಶಾಂತಿ ಮತ್ತು ಇತರೆ ಕಾರಣಗಳು ಈ ಒಂದು ತುರ್ತು ಪರಿಸ್ಥಿತಿಯ ಒಂದು ಜಾರಿಗೆ ತರೋದಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು. ಓಕೆ, ಧನ್ಯವಾದಗಳು ವಿದ್ಯಾರ್ಥಿಗಳೇ.